ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಪ್ರಸಾದ್ಗೆ ಮನೆ ನೀಡುವುದಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷ ಪರಶುರಾಮ್ ಭರವಸೆ ಕೊಟ್ಟಿದ್ದಾರೆ. ಟಿವಿ9 ನಿರಂತರ ವರದಿಗೆ ಸ್ಪಂದಿಸಿರುವ ಅವರು, ನಮ್ಮ ಇಲಾಖೆಯಿಂದ ಮನೆ ಕೊಡಿಸುವ ಪ್ರಯತ್ನ ಮಾಡ್ತೇವೆ. ಇಂದೇ ಕ್ರೀಡಾಪಟು ಪ್ರಸಾದ್ ನಮ್ಮ ಕಚೇರಿ ಬಂದು ಭೇಟಿ ಮಾಡಲಿ ಅಂದಿದ್ದಾರೆ. ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಸಂಚಾರ ದಟ್ಟಣೆಯಲ್ಲಿ ಆಂಬ್ಯುಲೆನ್ಸ್ ಸಿಲುಕಿದ್ದು ರೋಗಿ ನರಳಾಡ್ತಾ ಇದ್ದಾರೆ. 4-5 ಕಿಲೋಮೀಟರ್ ಟ್ರಾಫಿಕ್ ಆಗೋದ್ರಿಂದ ಆಂಬ್ಯುಲೆನ್ಸ್ ಚಾಲಕ ಪರದಾಡಿದ್ದಾರೆ. ಸ್ಲೀಪರ್ ಬಸ್ಗಳ ದುರಂತಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಪ್ರಮಾಣೀಕೃತ ಸಂಸ್ಥೆಗಳಿಂದ ಮಾತ್ರ ಸ್ಲೀಪರ್ ಬಸ್ಗಳ ನಿರ್ಮಾಣಕ್ಕೆ ಅನುಮತಿ ನೀಡಲು ತೀರ್ಮಾನಿಸಿದೆ. ಇನ್ನು ಹಾಲಿ ಬಸ್ಗಳು ಅತ್ಯಾಧುನಿಕ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಬೆಂಗಳೂರಲ್ಲಿ ಸರಣಿ ಕಳ್ಳತನ ನಡೆದಿದೆ. ಯಲಹಂಕ ಪೊಲೀಸ್ ಠಾಣೆ ಬಳಿಗೆ 2 ಕಾರಿನ ಗ್ಲಾಸ್ ಒಡೆದು ಕಳ್ಳತನ ಮಾಡಲಾಗಿದೆ. ಒಂದು ಕಾರ್ನಲ್ಲಿದ್ದ ಲ್ಯಾಪ್ಟಾಪ್, ಮತ್ತೊಂದು ಕಾರ್ನಲ್ಲಿದ್ದ ನಗದು, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳು ಕಳವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ 30 ಅಡಿ ಆಳದ ಬಾವಿಗೆ ಚಿರತೆ ಬಿದ್ದಿದೆ. ಸಿಂಗರಾಜಿಪುರ ಗ್ರಾಮದ ಪುಟ್ಟಸ್ವಾಮಿ ಗೌಡ ಎಂಬುವವರ ಜಮೀನಲ್ಲಿದ್ದ ಬಾವಿಗೆ ಚಿರತೆ ಬಿದ್ದಿದೆ. ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಭೇಟಿ ಕೊಟ್ಟಿದ್ದು ಚಿರತೆ ರಕ್ಷಣೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಮಂಗಳೂರು ಆಕಾಶವಾಣಿ ಕಚೇರಿಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಆಕಾಶದೆತ್ತರ ಬೃಹತ್ ಟವರ್ ಅನ್ನ ಸುರಕ್ಷತಾ ಕ್ರಮ ಅಳವಡಿಸದೆ ಕಾರ್ಮಿಕರು ದುರಸ್ತಿ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಟವರ್ ಹತ್ತಿ ಕೆಲಸ ಮಾಡ್ತಾ ಇರೋ ದೃಶ್ಯ ಮೈ ಜುಮ್ಮೆನಿಸುವಂತಿದೆ. ಚಾಮರಾಜನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮದ್ಯ ನಾಶ ಮಾಡಲಾಗಿದೆ. 22 ಲಕ್ಷ ಮೌಲ್ಯದ ಅವಧಿ ಮೀರಿದ ಬಿಯರ್ ಮತ್ತು ವೈನ್ ನಾಶಪಡಿಸಲಾಗಿದೆ. ಮಾರಾಟವಾಗದೆ ಉಳಿದಿದ್ದ ಮದ್ಯವನ್ನ ನಾಶ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಕಚೇರಿ ಮೇಲೆ ಇಡಿ ದಾಳಿ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ದಾಳಿ ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿವಾಸದ ಹೊರಗೆ ಪ್ರತಿಭಟನೆ ನಡೆಸ್ತಾ ಇದ್ದ ಸಂಸದರಾದ ಮಹುವಾ ಮೊಹಿತ್ರಾ, ಡೆರೆಕ್ ಓಬ್ರಿಯಾನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಕೊರೆಯೋ ಚಳಿಯ ನಡುವೆಯೇ ದೆಹಲಿ ಹಾಗೂ ಎನ್ಸಿಆರ್ನಲ್ಲಿ ಮಳೆಯಾಗಿದೆ. ಬೆಳಗ್ಗೆಯೇ ವರ್ಷಧಾರಿಯಾಗಿದ್ದು ತಾಪಮಾನ ಮತ್ತಷ್ಟು ಕುಸಿತಗೊಂಡಿದೆ. ಮಳೆಯಿಂದ ಚಳಿ ದುಪ್ಪಟ್ಟಾಗಿದೆ. ಜನವರಿ 11ರಂದು ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಸೋಮನಾಥ್ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿ ವೇಳೆ ಶೌರ್ಯ ಯಾತ್ರೆಯ ಮುಂದಾಳತ್ವ ವಹಿಸಲಿದ್ದಾರೆ. 1 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಅಮೆರಿಕ ರಸ್ತೆಯೊಂದಕ್ಕೆ ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಹೆಸರಿಡಲಾಗಿದೆ. ಮಿಚಿಗನ್ನಲ್ಲಿರುವ ಬಹುಸಂಖ್ಯಾತ ಮುಸ್ಲಿಮರೇ ಇರುವ ಹಾಮ್ಟ್ರಾಂಗ್ ನಗರದಲ್ಲಿರುವ ಕಾರ್ಪೆಂಟರ್ ರಸ್ತೆಗೆ ಖಾಲಿದಾ ಹೆಸರು ಮರುನಾಮಕರಣ ಮಾಡಲಾಗಿದೆ. ಕೇರಳದ ತಿರುವನಂತಪುರದಲ್ಲಿ ಸಂಭವಿಸಿರುವ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಭಿಕ್ಷುಕನ ಬಳಿ 4.5 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಅನಿಲ್ ಕಿಶೋರ್ ಎಂಬಾತ ಭಿಕ್ಷಾ ಪಾತ್ರೆ ಪರಿಶೀಲನೆ ನಡೆಸಿದಾಗ ಹಣ ಪತ್ತೆಯಾಗಿದೆ. ಕರ್ನಾಟಕದ ಪತ್ರಕರ್ತೆ ಕಾರ್ಯಕರ್ತೆ ಗೌರಿ ಲಂಕೇಶ್ ಹತ್ಯೆಯ ಆರೋಪಿಯೊಬ್ಬರು ಇದೀಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಆರೋಪಿ ಶ್ರೀಕಾಂತ್ ಪಗಾರ್ಕಾವ್ ಮಹಾರಾಷ್ಟ್ರ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಮಂಗಳೂರು ಶೈಲಿಯಲ್ಲಿ ಮಿಂಚ್ತಾ ಇರೋ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಈಗ ಮಂಡ್ಯ ಶೈಲಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ರಕ್ಕಸಪುರದೋಳ್ ಚಿತ್ರದಲ್ಲಿ ಕಾಕಿ ತೊಟ್ಟಿರುವ ಅವರು ಮಂಡ್ಯದವರ ಪಾತ್ರದಲ್ಲಿ ಅಭಿನಯಿಸ್ತಾ ಇರೋದು. ಫೆಬ್ರವರಿಗೆ ಸಿನಿಮಾ ತೆರೆಗೆ ಬರ್ತಾ ಇದೆ.